ಲಖನೌ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಐಪಿಎಲ್ ಪಂದ್ಯದ ಹೆಚ್ಚಿನ ವಿವರಗಳು ಇಲ್ಲಿವೆ. ಪಂದ್ಯದ ಸ್ಥಳ ಮತ್ತು ದಿನಾಂಕ. ಈ ಪಂದ್ಯವು ಲಖನೌನ ಏಕನಾ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆಯಿತು. ಪಂದ್ಯದ ಪ್ರಮುಖ ಅಂಶಗಳು. ಪಂಜಾಬ್ ಕಿಂಗ್ಸ್ ತಂಡವು ಲಖನೌ ಸೂಪರ್ ಜೈಂಟ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಪಂಜಾಬ್ ಕಿಂಗ್ಸ್ ಸತತ 2 ಜಯಗಳೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೆ ಏರಿದೆ. ಲಖನೌ ಸೂಪರ್ ಜೈಂಟ್ಸ್ ಈ ಸೀಸನ್ನಲ್ಲಿ 2ನೇ ಸೋಲು ಕಂಡಿದೆ. ರಿಷಬ್ ಪಂತ್ ಅವರ ಕಳಪೆ ಪ್ರದರ್ಶನ ಈ ಬಾರಿಯೂ ಮುಂದುವರಿಯಿತು. ಶ್ರೇಯಸ್ ಅಯ್ಯರ್ ಅವರ ಉತ್ತಮ ಫಾರ್ಮ್ ಪಂಜಾಬ್ ಕಿಂಗ್ಸ್ಗೆ ಸತತ 2ನೇ ಗೆಲುವು ತಂದುಕೊಟ್ಟಿತು. ಹರ್ಷದೀಪ್ ಸಿಂಗ್ ಮಾರಕ ಬೌಲಿಂಗ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಲಖನೌ ಸೂಪರ್ ಜೈಂಟ್ಸ್ ತಂಡದ ಬೌಲಿಂಗ್ ಹೆಚ್ಚು ಪರಿಣಾಮಕಾರಿಯಾಗಿರಲಿಲ್ಲ. ಪ್ರಮುಖ ಆಟಗಾರರ ಪ್ರದರ್ಶನ. ಪಂಜಾಬ್ ಕಿಂಗ್ಸ್ನ ಪ್ರಭುಸಿಮ್ರಾನ್ ಸಿಂಗ್ 69 ರನ್ ಗಳಿಸಿ ಮಿಂಚಿದರು. ಶ್ರೇಯಸ್ ಅಯ್ಯರ್ ಅಜೇಯ 52 ರನ್ ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು. ನೇಹಾಲ್ ವಾಧೇರಾ 43 ರನ್ ಗಳಿಸಿ ಉತ್ತಮ ಪ್ರದರ್ಶನ ನೀಡಿದರು. ಹರ್ಷದೀಪ್ ಸಿಂಗ್ 43 ರನ್ ನೀಡಿ 3 ವಿಕೆಟ್ ಪಡೆದರು. ಲಖನೌ ಸೂಪರ್ ಜೈಂಟ್ಸ್ನ ನಿಕೋಲಸ್ ಪೂರನ್ 44 ರನ್ ಗಳಿಸಿದರು. ಆಯುಷ್ ಬದೋನಿ 41 ರನ್ ಗಳಿಸಿದರು. ಅಬ್ದುಲ್ ಸಮದ್ 27 ರನ್ ಗಳಿಸಿದರು. ಲಖನೌ ಬೌಲರ್ ದಿಗ್ವೇಶ್ ರಾಠಿ 30 ರನ್ ನೀಡಿ 2 ವಿಕೆಟ್ ಪಡೆದರು. ಸ್ಕೋರ್ ವಿವರ. ಲಖನೌ ಸೂಪರ್ ಜೈಂಟ್ಸ್ 20 ಓವರ್ಗಳಲ್ಲಿ 171/7. ಪಂಜಾಬ್ ಕಿಂಗ್ಸ್ 16.2 ಓವರ್ಗಳಲ್ಲಿ 177/2. ಪಂದ್ಯದ ತಿರುವುಗಳು. ಪಂಜಾಬ್ ತಂಡದ ಪ್ರಿಯಾಂಶ್ ಆರ್ಯ ಅವರನ್ನು ಯುವ ಸ್ಪಿನ್ನರ್ ದಿಗ್ವೇಶ್ ರಾಠಿ ಅವರು 3ನೇ ಓವರ್ನಲ್ಲೇ ಎಗರಿಸುತ್ತಾರೆ. ಪ್ರಭಸಿಮ್ರಾನ್ ಸಿಂಗ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರು 2ನೇ ವಿಕೆಟ್ಗೆ ಮಹತ್ವದ 84 ರನ್ಗಳ ಜೊತೆಯಾಟವಾಡಿದರು. ತಂಡದ ಮೊತ್ತ 110 ಆಗಿರುವಾಗ ಲಖನೌ ಬೌಲರ್ ದಿಗ್ವೇಶ್ ಅವರೇ ಪ್ರಭಸಿಮ್ರಾನ್ ಸಿಂಗ್ 69 ಅವರ ವಿಕೆಟ್ ಉರುಳಿಸಿದರು. ಆದ್ದರಿಂದ ಯಾವುದೇ ಪ್ರಯೋಜನವಾಗಲಿಲ್ಲ. ಅದಾಗಲೇ ಕ್ರೀಸಿನಲ್ಲಿ ಸೆಟ್ ಆಗಿದ್ದ ಶ್ರೇಯಸ್ ಅಯ್ಯರ್ ಅವರು ನೇಹಾಲ್ ವಾಧೇರಾ ಅವರ ಜೊತೆ ಸೇರಿ ಜಯಕ್ಕೆ ಅಗತ್ಯವಾಗಿದ್ದ ರನ್ಗಳನ್ನು ಗಳಿಸಿದರು. ಲಖನೌ ಸೂಪರ್ ಜೈಂಟ್ಸ್ ತಂಡಕ್ಕೆ ಮೊದಲ ಓವರ್ನ 4ನೇ ಎಸೆತದಲ್ಲೇ ಹರ್ಷದೀಪ್ ಸಿಂಗ್ ಆಘಾತ ನೀಡಿದರು. ನಿಕೋಲಸ್ ಪೂರನ್ 44, ಆಯುಷ್ ಬದೋನಿ 41, ಅಬ್ದುಲ್ ಸಮದ್ 27 ಅವರು ಕ್ಷಿಪ್ರವಾಗಿ ರನ್ ಗಳಿಸಿದ್ದರಿಂದ ಲಖನೌ ಸವಾಲಿನ ಮೊತ್ತ ಗಳಿಸುವಂತಾಯಿತು.